ನಮಸ್ಕಾರ. ಸ್ಟಡ್ಸ್ ಮಾಡುವ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಸ್ಟಡ್ಸ್ಗಳಿಗಾಗಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಬ್ಲ್ಯಾಂಕ್ ಸೈಜ್ ಅನ್ನು ಫೈಲ್ ಮಾಡುವುದು, ಸ್ಟಡ್ಸ್ಗಳ ಎರಡೂ ತುದಿಗಳಲ್ಲಿ ಶಾಂಫರ್ ಮಾಡುವುದು, ಸ್ಟಡ್ಸ್ಗಳಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಅಗತ್ಯವಿರುವ ಉದ್ದವನ್ನು ಗುರುತಿಸುವುದು, ಡೈ ಮತ್ತು ಡೈ ಸ್ಟಾಕ್ ಬಳಸಿ ಸ್ಟಡ್ಸ್ಗಳಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವುದು, ಸ್ಕ್ರೂ ಪಿಚ್ ಗೇಜ್ ಬಳಸಿ ಬಾಹ್ಯ ಥ್ರೆಡ್ ಅನ್ನು ಪರಿಶೀಲಿಸುವುದು. ಮೆಟಲ್ ಫ್ಯಾಬ್ರಿಕೇಶನ್ ಎನ್ನುವುದು ಕಟಿಂಗ್, ಬೆಂಡಿಂಗ್ ಮತ್ತು ಅಸೆಂಬ್ಲಿಂಗ್ ಪ್ರಕ್ರಿಯೆಗಳ ಮೂಲಕ ಮೆಟಲ್ ಸ್ಟ್ರಕ್ಚರ್ಗಳನ್ನು ರಚಿಸುವ ಕೆಲಸವಾಗಿದೆ. ಇದು ವಿವಿಧ ಕಚ್ಚಾ ವಸ್ತುಗಳಿಂದ ಮಷಿನ್ಗಳು, ಭಾಗಗಳು ಮತ್ತು ಸ್ಟ್ರಕ್ಚರ್ಗಳ ರಚನೆಯನ್ನು ಒಳಗೊಂಡಿರುವ ಮೌಲ್ಯವರ್ಧಿತ ಪ್ರಕ್ರಿಯೆಯಾಗಿದೆ. ಫ್ಯಾಸ್ನರ್ ಎನ್ನುವುದು ಹಾರ್ಡ್ವೇರ್ ಸಾಧನವಾಗಿದ್ದು, ಅದು ಯಾಂತ್ರಿಕವಾಗಿ ಎರಡು ಅಥವಾ ಹೆಚ್ಚಿನ ವಸ್ತುಗಳನ್ನು ಒಟ್ಟಿಗೆ ಸೇರಿಸುತ್ತದೆ ಅಥವಾ ಜೋಡಿಸುತ್ತದೆ. ಸಾಮಾನ್ಯವಾಗಿ ಫ್ಯಾಸ್ನರ್ಗಳನ್ನು ಶಾಶ್ವತವಲ್ಲದ ಜಾಯಿಂಟ್ಗಳನ್ನು ಸೇರಿಸಲು ಬಳಸಲಾಗುತ್ತದೆ. ಅಂದರೆ ಸೇರಿಸುವ ಕಾಂಪೊನೆಂಟ್ಗಳಿಗೆ ಹಾನಿಯಾಗದಂತೆ ತೆಗೆದುಹಾಕಬಹುದಾದ ಅಥವಾ ಕಿತ್ತು ಹಾಕಬಹುದಾದ ಜಾಯಿಂಟ್ಗಳು. ವಿವಿಧ ರೀತಿಯ ಫ್ಯಾಸ್ನರ್ಸ್ಗಳಿವೆ. ಅವುಗಳೆಂದರೆ ನಟ್ಸ್, ಬೋಲ್ಟ್ಸ್, ಸ್ಕ್ರೂಸ್, ವಾಷರ್ಸ್, ಕೀ ಅಂಡ್ ಕೀವೇಸ್, ಸ್ಟಡ್ಸ್, ರಿವೆಟ್ಸ್, ಆಂಕರ್ಸ್, ನೈಲ್ಸ್, ಇನ್ಸರ್ಟ್ಸ್, ರಿಟೈನಿಂಗ್ ರಿಂಗ್ಸ್, ಕ್ಲೆವಿಸ್ ಪಿನ್ಸ್ ಅಂಡ್ ಕಾಟರ್ ಪಿನ್ಸ್. ಸ್ಟಡ್ಸ್. ಸ್ಟಡ್ ಎಂಬುದು ತುಲನಾತ್ಮಕವಾಗಿ ಉದ್ದವಾದ ರಾಡಾಗಿದ್ದು, ಅದು ಹೆಡ್ ಇಲ್ಲದೆ ಎರಡೂ ತುದಿಗಳಲ್ಲಿ ಥ್ರೆಡ್ಗಳನ್ನು ಹೊಂದಿರುತ್ತದೆ. ಇದರ ಮುಖ್ಯ ಅನುಕೂಲವೆಂದರೆ ನಾವು ಕೆಳಭಾಗವನ್ನು ಹಾಗೆಯೇ ಇರಿಸಿಕೊಂಡು ನಟ್ ತೆರೆಯುವ ಮೂಲಕ ಮೇಲಿನ ಭಾಗವನ್ನು ಪ್ರತ್ಯೇಕಿಸಬಹುದು. ಅವು ಮುಖ್ಯವಾಗಿ 3 ವಿಧಗಳಾಗಿವೆ. ರೌಂಡ್ ಸ್ಟಡ್ನಲ್ಲಿ ಮಧ್ಯದ ಭಾಗವೂ ಸಹ ರೌಂಡ್ ಆಗಿರುತ್ತದೆ. ಸ್ಕ್ವೇರ್ ಸ್ಟಡ್ನಲ್ಲಿ ಮಧ್ಯದ ಭಾಗವನ್ನು ಸ್ಕ್ವೇರ್ ಆಗಿ ಇರಿಸಲಾಗುತ್ತದೆ. ಕಾಲರ್ ಟೈಪ್ ಸ್ಟಡ್ನಲ್ಲಿ ಇದು ಮಧ್ಯದಿಂದ ಸ್ವಲ್ಪ ದೂರದಲ್ಲಿ ಕಾಲರ್ ಅನ್ನು ಹೊಂದಿರುತ್ತದೆ. ನಾವೀಗ ಸ್ಟಡ್ಸ್ ತಯಾರಿಕೆಯನ್ನು ಕಲಿಯೋಣ. 15 mm ವ್ಯಾಸವನ್ನು ಹೊಂದಿರುವ ವರ್ಕ್ ಪೀಸ್ ಅನ್ನು 130 mm ಉದ್ದ ಕತ್ತರಿಸಿ. ವರ್ಕ್ ಪೀಸ್ ಅನ್ನು 3 ಜಾ ಚಕ್ನಲ್ಲಿ ಅಳವಡಿಸಿ. ವರ್ಕ್ ಪೀಸ್ನ ಒಂದು ಬದಿಯಲ್ಲಿ ಫೇಸಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ರೌಂಡ್ನೆಸ್ ಅನ್ನು ಪಡೆಯಲು ಪ್ಲೈನ್ ಟರ್ನಿಂಗ್ ಆಪರೇಷನ್ ಅನ್ನು ಮಾಡಿ. ಅರ್ಧದಷ್ಟು ಉದ್ದಕ್ಕೆ 10 mm ವ್ಯಾಸವನ್ನು ಪಡೆಯಲು ವರ್ಕ್ ಪೀಸ್ ಅನ್ನು ತಿರುಗಿಸಿ. ವರ್ಕ್ ಪೀಸ್ ಅನ್ನು ತಿರುಗಿಸಿ ಮತ್ತು ವ್ಯಾಸವನ್ನು 10 mm ಕಡಿಮೆ ಮಾಡಲು ಇನ್ನೊಂದು ಅರ್ಧದಲ್ಲಿ ಪ್ಲೈನ್ ಟರ್ನಿಂಗ್ ಆಪರೇಷನ್ ಅನ್ನು ಮಾಡಿ. M10 ಥ್ರೆಡ್ ಗಾತ್ರ ಮತ್ತು 1.25 mm ಪಿಚ್ಗಾಗಿ, ನಂತರ ಬ್ಲ್ಯಾಂಕ್ ಸೈಜ್ 9.875 mm ಆಗಿರುತ್ತದೆ. 9.875 mm ಬ್ಲ್ಯಾಂಕ್ ಸೈಜ್ ಅನ್ನು ಪಡೆಯಲು ವರ್ಕ್ ಪೀಸ್ ಅನ್ನು ತಿರುಗಿಸಿ. ಪಾಟಿಂಗ್ ಟೂಲ್ ಅನ್ನು ಬಳಸಿಕೊಂಡು 85 mm ಉದ್ದಕ್ಕೆ ವರ್ಕ್ ಪೀಸ್ ಅನ್ನು ಪಾಟ್ ಆಫ್ ಮಾಡಿ. ಒಟ್ಟಾರೆ 80 mm ಉದ್ದವನ್ನು ಪಡೆಯಲು ಫೇಸಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. 2 mm × 45 ಡಿಗ್ರಿ ಅಳತೆಗಾಗಿ ರಾಡ್ನ ಒಂದು ತುದಿಯನ್ನು ಶಾಂಫರ್ ಮಾಡಿ. ವರ್ಕ್ ಪೀಸ್ ಅನ್ನು ತಿರುಗಿಸಿ ಮತ್ತು ಅದನ್ನು 3 ಜಾ ಚಕ್ಗೆ ಫಿಕ್ಸ್ ಮಾಡಿ. 2 mm × 45 ಡಿಗ್ರಿ ಅಳತೆಗಾಗಿ ರಾಡ್ನ ಇನ್ನೊಂದು ತುದಿಯನ್ನು ಶಾಂಫರ್ ಮಾಡಿ. ವರ್ಕ್ ಪೀಸ್ನ ಸಿಲಿಂಡ್ರಿಕಲ್ ಸರ್ಫೇಸ್ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ.
ಆಂಗಲ್ ಪ್ಲೇಟ್ನಿಂದ ಬೆಂಬಲಿತವಾದ ಸರ್ಫೇಸ್ ಟೇಬಲ್ ಮೇಲೆ ವರ್ಕ್ ಪೀಸನ್ನು ಇರಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಸಿಲಿಂಡ್ರಿಕಲ್ ವರ್ಕ್ ಪೀಸ್ನ ಸರ್ಫೇಸ್ ಮೇಲೆ 15 mm ಮತ್ತು 55 mm ಎತ್ತರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ವಿಟ್ನೆಸ್ ಮಾರ್ಕ್ಗಳನ್ನು ಪಂಚ್ ಮಾಡಿ. ಅಲ್ಯೂಮಿನಿಯಂ ವೈಸ್ ಕ್ಲಾಂಪ್ಸ್ಗಳೊಂದಿಗೆ ಸಿಲಿಂಡ್ರಿಕಲ್ ರಾಡ್ ಅನ್ನು ಬೆಂಚ್ ವೈಸ್ನಲ್ಲಿ 90 ಡಿಗ್ರಿಗೆ ಹಿಡಿದುಕೊಳ್ಳಿ. ಟ್ರೈ ಸ್ಕ್ವೇರ್ನೊಂದಿಗೆ 90 ಡಿಗ್ರಿ ಪರಿಶೀಲಿಸಿ. ಡೈ ಸ್ಟಾಕ್ನಲ್ಲಿ M10 ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅನ್ನು ಹೊಂದಿಸಿ. ಸ್ಪ್ಲಿಟ್ ಡೈ ಅನ್ನು ಸಿಲಿಂಡ್ರಿಕಲ್ ರೌಂಡ್ ರಾಡ್ನ ಒಂದು ತುದಿಯಲ್ಲಿ ಇರಿಸಿ. ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣಾಕಾರವಾಗಿ ತಿರುಗುವ ಮೂಲಕ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಅನ್ವಯಿಸಿ ಮತ್ತು ಸ್ಟಡ್ ಬ್ಲಾಂಕ್ನಲ್ಲಿ ಡೈ ಅನ್ನು ಮುನ್ನಡೆಸಲು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಚಿಪ್ಸ್ ಅನ್ನು ಒಡೆಯಲು ಡೈ ಅನ್ನು ಸ್ವಲ್ಪ ದೂರಕ್ಕೆ ಹಿಮ್ಮುಖಗೊಳಿಸಿ. ಹಿಂದಿನ ಕಾರ್ಯವಿಧಾನದ ಪ್ರಕಾರ ಬಾಹ್ಯ ಥ್ರೆಡ್ ಅನ್ನು ಅಗತ್ಯವಿರುವ 15 mm ಉದ್ದದವರೆಗೆ ಕತ್ತರಿಸಿ. ಥ್ರೆಡ್ ಅನ್ನು ಪೆಟ್ರೋಲ್ನಿಂದ ಸ್ವಚ್ಛಗೊಳಿಸಿ. ಸೂಕ್ತವಾದ ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸಿ. ಅಂತೆಯೇ ರಾಡ್ನ ಇನ್ನೊಂದು ತುದಿಯಲ್ಲಿ ಥ್ರೆಡ್ ಕತ್ತರಿಸುವ ಪ್ರಕ್ರಿಯೆಯನ್ನು ಅಗತ್ಯವಿರುವ 25 mm ಉದ್ದಕ್ಕೆ ಪುನರಾವರ್ತಿಸಿ. ಸೂಕ್ತವಾದ ಸ್ಕ್ರೂ ಪಿಚ್ ಗೇಜ್ನೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸಿ. ಬರ್ಸ್ ಯಾವುದಾದರೂ ಇದ್ದರೆ ತೆಗೆದುಹಾಕಲು ಥ್ರೆಡ್ ಅನ್ನು ಸ್ವಚ್ಛಗೊಳಿಸಿ. ಸ್ವಲ್ಪ ಆಯಿಲ್ ಲೇಪಿಸಿ ಮತ್ತು ಅದನ್ನು ಮೌಲ್ಯಮಾಪನಕ್ಕಾಗಿ ಸಂರಕ್ಷಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಸ್ಟಡ್ಸ್ಗಳಿಗಾಗಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಬ್ಲಾಂಕ್ ಸೈಜ್ ಅನ್ನು ಫೈಲ್ ಮಾಡುವುದು, ಸ್ಟಡ್ಸ್ಗಳ ಎರಡೂ ತುದಿಗಳಲ್ಲಿ ಶಾಂಫರ್ ಮಾಡುವುದು, ಸ್ಟಡ್ಸ್ಗಳಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸಲು ಅಗತ್ಯವಿರುವ ಉದ್ದವನ್ನು ಗುರುತಿಸುವುದು, ಡೈ ಮತ್ತು ಡೈ ಸ್ಟಾಕ್ ಬಳಸಿ ಸ್ಟಡ್ಸ್ಗಳಲ್ಲಿ ಬಾಹ್ಯ ಥ್ರೆಡ್ ಅನ್ನು ಕತ್ತರಿಸುವುದು, ಸ್ಕ್ರೂ ಪಿಚ್ ಗೇಜ್ ಬಳಸಿ ಬಾಹ್ಯ ಥ್ರೆಡ್ ಅನ್ನು ಪರಿಶೀಲಿಸುವುದು. ಇದು ಸ್ಟಡ್ಸ್ ಮಾಡುವ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮನ್ನು ಮುಂದಿನ ಸೆಷನ್ನಲ್ಲಿ ಭೇಟಿ ಮಾಡ್ತೇನೆ.